ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತಿದ್ದೀವಿ ದ ಸಿಟಿ ಆಫ್ ಗೋಲ್ಡ್, ಅಸಾಧ್ಯನ ಸಾಧ್ಯ ಮಾಡೋವಂಥ ದೇಶ ಅಂತಲೇ ಹೇಳ್ತಾರೆ. ಸೊ ಅದ್ಯಾವುದಂತ ಕೇಳ್ತೀರಾ? ವೆಲ್ಕಮ್ ಟು ದುಬೈ. ದುಬೈಯಲ್ಲಿದ್ದೀವಿ. ಸೊ ದುಬೈ ಮಾಲ್ಗೆ ಹೋಗ್ತಾಯಿದ್ದೀವಿ. ಸೊ ಪ್ರಪಂಚದ ಅತಿ ದೊಡ್ಡ ಮಾಲ್ ಅಂತಲೇ ಹೆಸರು ಪಡೆದುಕೊಂಡಿರುವಂಥ ಒಂದು ಮಾಲ್ ಅದು. ಸೊ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಇಲ್ಲಿ ಯಾವ ಲೆವೆಲ್ಗೆ ಅಂದರೆ 50 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ 50 ಡಿಗ್ರಿ ಬಿಸಿಲು. ಒಂದು 2ರಿಂದ 3 ನಿಮಿಷ ನಿಂತ್ಕೊಂಡ್ರೆ ಸಾಕು, ಕಂಪ್ಲೀಟ್ ಸ್ನಾನ ಅಂದ್ಕೊಳ್ಳಿ. ಸೆಕೆಯಿಂದನೇ ಸ್ನಾನ ಆಗಿಬಿಡುತ್ತೆ, ಆ ಲೆವೆಲ್ ಬಿಸಿಲಿದೆ. ಸೊ ಇವಾಗ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಕಾರ್ಡ್ ರೀಚಾರ್ಜ್ ಮಾಡಾಗಿದೆ. ಸೊ ಇಲ್ಲೆಲ್ಲ ಯಾವುದೇ ಥರ ಕಂಡಕ್ಟ್ರು ಇರೋಲ್ಲ, ಕ್ಯಾಶ್ ಕೂಡ ಆಕ್ಸೆಪ್ಟ್ ಮಾಡಲ್ಲ ಬಸ್ಸಲ್ಲಿ. ಸೊ ನೂಲ್ ಕಾರ್ಡ್ ಅಂತ ಒಂದಿರುತ್ತೆ, ಮೆಟ್ರೋ ಕಾರ್ಡು. ಸೊ ಈ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಕೊಂಡು ನಾವು ಬಸ್ಸಲ್ಲಿ ಪ್ರಯಾಣಿಸಬೇಕಾಗುತ್ತೆ. ಸೊ ಇವಾಗ ಜಸ್ಟ್ ರೀಚಾರ್ಜ್ ಮಾಡಾಯಿತು ಬಸ್ ಕಾರ್ಡ್ಗೆ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬಸ್ ಬಂದಿದೆ, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ನಾನು ನಿಮಗೆ ದುಬೈ ಮಾಲಲ್ಲಿ ಸಿಗ್ತೀನಿ. ಯಾ, ಲೆಟ್ಸ್ ಗೋ. ನೋಡ್ರಿ, ದುಬೈ ಬಸ್ ನೋಡ್ರಿ. ಈ ಬಸ್ಗೆ ಯಾವುದೇ ಥರ ಕಾಸಿಲ್ಲ, ಕಂಡಕ್ಟ್ರ್ ಇಲ್ಲ, ಜಸ್ಟ್ ಕಾರ್ಡ್ ಟ್ಯಾಪ್ ಮಾಡಿಬಿಟ್ಟು ಹೋಗ್ತಾ ಇರೋದಷ್ಟೇ. ದುಬೈ ಮಾಲ್ ಹತ್ರ ಬಂದಿದ್ದೀವಿ. ಬಾಬಾ ಏನಿದೆ ಗಾಯ್ಸ್, ನೆಕ್ಸ್ಟ್ ಲೆವೆಲ್. ದುಬೈ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್, ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ಮೆಟ್ರೋ ಒಳಗಡೆಯಿಂದ ಎಂಟ್ರೆನ್ಸ್ ಇರೋದು, ದುಬೈ ಮಾಲ್ಗೆ ಮೆಟ್ರೋ ಒಳಗಡೆಯಿಂದ ಅಂತ ಎಂಟ್ರೆನ್ಸ್ ಇರೋದು. ಸೊ ನೋಡ್ಬೋದು ನೀವು. ಸೊ ಮೆಟ್ರೋ ಒಳಗಡೆಯಿಂದ ನಾವು ದುಬೈ ಮಾಲ್ಗೆ ಎಂಟ್ರೆನ್ಸ್ ಆಕ್ಸೆಸ್ ಇರೋದು. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಬಾಬಾ ಏನಿದೆ ನೋಡ್ಗುರು, ಬಿಲ್ಡಿಂಗ್ ಇದು ನೋಡ್ರಿ ಗೈಸ್. ಇದು ಬಿಲ್ಡಿಂಗ್ ಕ್ರೇಜಿ ಆಗಿದೆ, ಬೇರೆ ಲೆವೆಲ್ ಅಂದ್ಕೊಳ್ರಿ. ಏನಿದೆ ನೋಡ್ರಿ ಗೈಸ್, ಬಿಲ್ಡಿಂಗ್ ಇದು ಬೇರೆ ಲೆವೆಲ್. ಒಂದು 57 ಫ್ಲೋರ್ 60 ಫ್ಲೋರ್ ಇದೆ ಇದು ಬಿಲ್ಡಿಂಗು. ಬುರ್ಜ್ ಖಲೀಫಾ ಇದ್ರ ಹಿಂದೆ ಇರೋದು. ಬುರ್ಜ್ ಖಲೀಫಾ ಇದೇ ಇಷ್ಟು ಹೈಟ್ ಇದೆ. ಇನ್ನು ಬುರ್ಜ್ ಖಲೀಫಾ ಎಷ್ಟು ಹೈಟ್ ಇರ್ಬೋದು ಹೇಳಿ. ಮಸ್ತಾಗಿದೆ. ದುಬೈ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಗೈಸ್, ಬೇರೆ ಲೆವೆಲ್ಲು ಗುರು. ಬನ್ನಿ ಇವಾಗ ಹೋಗೋಣ ದುಬೈ ಮಾಲ್ಗೆ. ದುಬೈ ಮೆಟ್ರೋ ನೋಡ್ರಿ ಗೈಸ್. ದುಬೈ ಮೆಟ್ರೋ ಇನ್ಯಾವ ಥರ ಇರುತ್ತೋ ಏನೋ. ಏನೋ ಒಂಥರ ನೆಮ್ಮದಿ AC ಬಂದರೆ. ಸೊ ಗಾಯ್ಸ್, ಆ ಕಡೆಯಿಂದ ಬಂದರೆ ದುಬೈ ಮಾಲ್ ಎಂಟ್ರಿ, ಈ ಕಡೆಯಿಂದ ಹೋದರೆ ದುಬೈ ಮೆಟ್ರೋ. ಸೊ ಮಾಲ್ಗೂ ಮೆಟ್ರೋಗೂ ಒಂದೇ ಥರ ಆಕ್ಸಿಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರಪಂಚದ ಅತಿ ಎತ್ತರದ ಬಿಲ್ಡಿಂಗ್ ಬುರ್ಜ್ ಖಲೀಫಾನ. ಏನು ಇಟ್ಟಿದೆ ಎಲ್ಲರೂ ಕೂಡ, ಎಲ್ಲರೂ ಅದನ್ನೇ ನೋಡ್ತಾ ಇದ್ದಾರೆ. ಮಸ್ತಾಗಿದೆ ನೆಕ್ಸ್ಟ್ ಲೆವೆಲು. ದುಬೈ ಮಾತ್ರ ನೆಕ್ಸ್ಟ್ ಲೆವೆಲ್. ಮಾಲ್ ಫುಲ್ ಆಲ್ಮೋಸ್ಟ್ ಎಲ್ಲ ಈ ಥರನೇ ಇದೆ.
ಓಡಾಡೋದೇ ಬೇಡ, ಎಲ್ಲರೂ ಎಲೆಕ್ಟ್ರಿಕ್ ನಡ್ಕೊಂಡು ಹೋಗೋ ಥರ ಒಂದು ಫೆಸಿಲಿಟೀಸ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ಎಂಟ್ರೆನ್ಸ್ ಇದೆ. ಇನ್ನು ಒಳಗಡೆ ಏನೇನಿದೋ ಏನೋ ನೋಡೋಣ ಬನ್ನಿ. ಹಂಗೆ ಏನಿದೆ ನೋಡ್ರಿ ಬಿಲ್ಡಿಂಗು. ನೀವು ಅಲ್ಲಿ ನೋಡ್ಬೋದು ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ನಿಮಗೆ ಕಾಣಿಸುತ್ತೋ ಇಲ್ವೋ ಹಾಂ, ಪ್ರತಿಯೊಂದು ಗ್ಲಾಸ್ನು ಮನುಷ್ಯರು ಹತ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಮೈ ಗಾಡ್, ವಾಟ್ ಅಮೇಜಿಂಗ್. ಸ್ಟ್ರೈಟ್ ಇದೆ ನೋಡ್ರಿ ಬಿಲ್ಡಿಂಗು. ಕ್ಯಾಮ್ರಾಗಿಂತ ಲೈವಲ್ಲಿ ನೋಡಿದ್ರೆ 2 ಕಣ್ಣುಗಳು ಸಾಣಲ್ಲ ಅಂತಾರೆ ಗೊತ್ತಾ, ಅದು ನಿಜ. ದುಬೈಯಲ್ಲಿ ನೋಡ್ಬೋದು ನೀವು, ಬೇರೆ ಲೆವೆಲ್ ಆಗಿದೆ ಗೈಸ್. ನೆಕ್ಸ್ಟ್ ಲೆವೆಲ್ ಬಿಲ್ಡಿಂಗ್ಸು ಇದೆ. ಆಲ್ರೆಡಿ ಈ ಥರ ನಾರ್ಮಲ್ ಬಿಲ್ಡಿಂಗ್ಸೇ ಬೇಜಾನ್ ಹೈಟ್ ಇದೆ. ಈ ಬುರ್ಜ್ ಖಲೀಫಾ ನೋಡಿದ್ರೆ ಇನ್ನೂ ಅದಕ್ಕೂ ಡಬಲ್ ಹೈಟ್ ಇದೆ. ಅಲ್ಲಿದೆ ನೋಡಿ ದುಬೈ ಮಾಲು. ಸೊ ಇಲ್ಲಿಂದ ಮೆಟ್ರೋಯಿಂದ ಡೈರೆಕ್ಟ್ ಆಕ್ಸಿಸ್ ಕೊಟ್ಟಿದ್ದಾರೆ. ಮೆಟ್ರೋಯಿಂದ ಡೈರೆಕ್ಟಾಗಿ ನಾವು ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತೊಗೊಂಡು ದುಬೈ ಮಾಲ್ ಎಂಟ್ರೆನ್ಸ್ ಇರೋದು. ಸೊ ದುಬೈ ಮಾಲ್ ಒಳಗಡೆಯಿಂದ ಬುರ್ಜ್ ಖಲೀಫಾದ ಎಂಟ್ರೆನ್ಸ್ ಇರೋದು. ಏನು ತಲೆ ಓಡಿಸಿದಾರು ಗುರು. ಹಿಂಗೂ ಒಂದು ಮಾಲ್ನ ಕಟ್ಬೋದಾ ಅನ್ನೋ ಲೆವೆಲ್ಗೆ ಮಾಡಿದ್ದಾರೆ ನಿಜವಾಗ್ಲೂ. ಹೊರಗಡೆನೇ ಹಿಂಗಿದೆ ಅಂದರೆ ಒಳಗಡೆ ಯಾವ ಥರ ನಾವು ಬನ್ನಿ. ಕಾರ್ಸ್ಗೆ ಪಾರ್ಕಿಂಗ್ ಇರೋದು. ಸೊ ನಾರ್ಮಲ್ ಬಸ್ ಆಗಲಿ ಮೆಟ್ರೋ ಆಗಲಿ ಆ ಕಡೆಯಿಂದ ಆ್ಯಕ್ಸಿಸ್ ಇರೋದು. ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ದುಬೈಲಿ ಟ್ಯಾಕ್ಸಿ ಎಲ್ಲ ತುಂಬಾ ಎಕ್ಸ್ಪೆನ್ಸಿವು. ಸೊ ಅದಕ್ಕೆ ನಾರ್ಮಲ್ ಜನ ಆಗಲಿ ಟೂರಿಸ್ಟ್ ಅವರಾಗಲಿ ಅವರೆಲ್ಲ ಮೆಟ್ರೋಯಿಂದ ಟ್ರಾವೆಲ್ ಮಾಡ್ತಾರೆ ಜಾಸ್ತಿ ಜನ. ಅಸಲಿ ದುಬೈ ಮಾಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಈ ಮಾಲ್ ಎಷ್ಟು ದೊಡ್ಡದಿದೆ ಅಂದರೆ ಕೆಲವೊಂದು ಸತಿ ಶಾಪ್ಸ್ನ ಹುಡುಕೋಕ್ಕಾಗ್ದಿರ ಈ ಥರ ಪ್ರತಿಯೊಂದು ಜಾಗದಲ್ಲೂ ಮಷೀನ್ಸ್ ಕೊಟ್ಟಿರ್ತಾರೆ. ಈ ಮಷೀನ್ ಮುಖಾಂತರ ಅವರು ಯಾವ ಶಾಪ್ಗೆ ಹೋಗಬೇಕೋ ಸೊ ಆ ಶಾಪ್ನ ಅವರು ಟೈಪ್ ಮಾಡಿಬಿಟ್ರೆ ಮ್ಯಾಪಲ್ಲಿ ನಮಗೆ ತೋರಿಸ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವಿವಾಗ ಹೆರಿಟೇಜ್ ಕಾರ್ಪೆಟ್ಗೆ ಹೋಗ್ಬೇಕಂದ್ರೆ ಸೊ ನಾವಿವಾಗ ಇಲ್ಲಿದ್ದೀರಿ ಅಂತಂದರೆ ಅದೇ ತೋರಿಸುತ್ತೆ. ಇಲ್ಲಿಂದ 3 minutes ವಾಕ್ ಅಂತ ಅದೇ ತೋರಿಸುತ್ತೆ. 276 meters ಇದ್ದೀವಿ ಅಂತ. ಸೊ ಇಲ್ಲಿಂದ ಅವರು ಕೊಡೋ ಒಂದು ಮ್ಯಾಪ್ ಮುಖಾಂತರ ನಾವು ಹೋದರೆ ನಮಗೆ ಆ ಶಾಪ್ ಸಿಕ್ಬಿಡುತ್ತೆ. ನೋಡಿ ಎಷ್ಟು ದೊಡ್ಡದಿದೆ ಇದು. ಜಸ್ಟ್ ಇದು ಗ್ರೌಂಡ್ ಫ್ಲೋರ್ ಅಷ್ಟೇ. ಇಲ್ಲಿಂದ ಒಂದು ಡಿಫ್ರೆಂಟ್ ಲೆವೆಲ್ ಫ್ಲೋರ್ಸ್ ಇದೆ. ಸೊ ಅಷ್ಟು 1300 ರಿಟೇಲ್ ಶಾಪ್ಸ್ ಇರೋವಂಥ ಒಂದು ಮಾಲ್ ಇದು. ಪ್ರಪಂಚದ ಅತಿ ದೊಡ್ಡ ಮಾಲು ದುಬೈ ಮಾಲ್.
ನೋಡಿರಿ ಶೂ ಎಲ್ಲ ಎಕ್ಸ್ಪೆನ್ಸಿವ್ ಶೂ, ಟಾಪ್ ಬ್ರ್ಯಾಂಡ್ ಶೂಸ್ ಇಲ್ಲಿ ಸಿಗುತ್ತೆ ನಿಮಗೆ. 1000 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಶೂವರೆಗೂ ಇಲ್ಲಿ ಈ ಮಾಲಲ್ಲಿ ನೋಡ್ಬೋದು. ಅಡಿಡಾಸ್ ಆಗಿರ್ಬೋದು, ನೈಕಿ ಆಗಿರ್ಬೋದು, ಪೂಮಾ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಶೂನು ನಿಮ್ಗೆ ಇಲ್ಲಿ ಸಿಗುತ್ತೆ. ಎಲ್ಲ A1 ಕ್ವಾಲಿಟಿ. ಪ್ರತಿಯೊಂದು ಕೂಡ ಈ ಮಾಲಲ್ಲಿ ಸಿಗುತ್ತೆ ನಿಮಗೆ. ನೆಲ ನೋಡ್ರಿ ಏನಿದೆ ನೋಡ್ರಿ, ನೆಲದಲ್ಲೂ ಲೈಟಿಂಗ್ಸು. ಏನಿದೆ ಗಾಯ್ಸ್ ಮಾಲು ಬೇರೆ ಲೆವೆಲು. ಪ್ರತಿಯೊಂದು ಐಟಮು ನಿಮಗೆ ಸಿಗುತ್ತೆ. ಇಂಥ ಐಟಮ್ ಸಿಗಲ್ಲ ಅಂತಲ್ಲ. ಸೊ ಒಂದಲ್ಲ ಎರಡಲ್ಲ, 1300 ರೀಟೇಲ್ ಶಾಪ್ ಇರುವಂಥ ಒಂದು ಮಾಲ್ ಇದು. ಸೊ ಎಲ್ಲ ಟಾಪ್ ಬ್ರ್ಯಾಂಡ್ಸು ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು. ಗಾಯ್ಸ್ ಸ್ಪೀಕರ್ಸ್ ಏನಿದೆ ನೋಡ್ರಿ ಗಾಯ್ಸ್, ಒಂದು ಡ್ರಮ್ ಲೆವೆಲಲ್ಲಿ ಇದೆ ಇದು. ಬೇಜಾನ್ ದೊಡ್ಡದಿದೆ JBL ಸ್ಪೀಕರು. ಈ ಸ್ಪೀಕರಲ್ಲೆಲ್ಲ ಸಾಂಗ್ ಹಾಕಿದ್ರೆ ಫುಲ್ ಗುಮ್ ಅನ್ನೋದಂಗೆ ಮಾಲೆ ಆ ಲೆವೆಲ್ಗಿದೆ. ಹರ್ಮಾನ್ ಹೌಸ್ ಅಂತ ಇದೆ ಹೆಸರು. ಸೊ ನಿಮಗೆ ಎಲ್ಲ ಥರ ಸ್ಪೀಕರ್ಸು ಇಲ್ಲಿ ಸಿಗುತ್ತೆ. ಈ ಮಾಲ್ ಒಟ್ಟು ಸೈಜ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 13 ಮಿಲಿಯನ್ ಸ್ಕ್ವೇರ್ ಫೀಟ್ ಇದೆ. ಸೊ ನಿಮಗೆಲ್ಲ ಪ್ರತಿಯೊಂದು ಲಕ್ಸುರಿ ಬ್ರ್ಯಾಂಡ್ಸೇ ಸಿಗುತ್ತೆ. ಜ್ಯುವೆಲ್ರೀಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಕ್ಲೋತಿಂಗ್ ಆಗಿರ್ಬೋದು, ಪ್ರತಿಯೊಂದು ಐಟಮು ನಿಮಗೆ ಎಲ್ಲ ಟಾಪ್ ಬ್ರ್ಯಾಂಡ್ಸೇ ಸಿಗುತ್ತೆ. ನೋಡಿ ಗಾಯ್ಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಅಕ್ವೇರಿಯಮ್ಮು. ಏನು ದೊಡ್ಡದಿದೆ ನೋಡಿರಿ, ಬೇಜಾನ್ ದೊಡ್ಡದಿದೆ ಇದು ಅಕ್ವೇರಿಯಮ್ ಹತ್ರ. ಶಾರ್ಕ್ಸಿಂದ ಹಿಡಿದು ಬೇಜಾನ್ ಥರ ಫಿಶಸ್ ಇದೆ. ಒಳಗಡೆ ಒಂದು ಅಕ್ವೇರಿಯಮ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಪಡೋವಂಥ ವಿಚಾರನೇ. ಅದು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಕ್ವೇರಿಯಮ್ ಅಂತೆ. ಮಾಲು ಪ್ರತಿಯೊಂದು ಇವರು ವರ್ಲ್ಡ್ಸ್ ನಂಬರ್ 1 ಇರಬೇಕು ಅಂತ ಬಯಸ್ತಾರೆ. ಸೊ ದುಬೈ ನೆಕ್ಸ್ಟ್ ಲೆವೆಲ್ ಗಾಯ್ಸ್, ಬೇರೆ ಲೆವೆಲ್ ಇವರು. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಹಿಂಗೂ ಒಂದು ದೇಶ ಇದೆ, ಹಿಂಗೂ ಎಲ್ಲ ಮಾಡ್ಬೋದಾ ಅನ್ನೋ ಲೆವೆಲ್ಗೆ ಇವರು ಮಾಲ್ ಒಳಗಡೆ ಒಂದು ಅಕ್ವೇರಿಯಮ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಪಡೋವಂಥ ವಿಚಾರ. ನೋಡಿ ಅಕ್ವೇರಿಯಮ್ ಇಲ್ಲಿದೆ, ಎಂಟ್ರೆನ್ಸ್ ಟು ದುಬೈ ಅಕ್ವೇರಿಯಮ್ ಆ್ಯಂಡ್ ಅಂಡರ್ ವಾಟರ್ ಝೂ ಕೌಂಟರ್. ಸೊ ಈ ಥರ ನಿಮ್ಮನ್ನ ಲೈವ್ ಆಗಿ ಬಿಡ್ತಾರೆ. ಶಾರ್ಕ್ಸ್ ಪಕ್ಕದಲ್ಲಾಗಲಿ ಪ್ರತಿಯೊಂದು ಫಿಶಸ್ನ ನೀವು ಲೈವಾಗಿ ಮುಟ್ಟಿ ನೋಡ್ಬೋದು, ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನೋಡಿ ಗಾಯ್ಸ್, ಏನಿದೆ ನೋಡ್ರಿ ಮೀನು, ಕ್ರೇಜಿಯಾಗಿದೆ. ಥೌಸಂಡ್ಸ್ ಆಫ್ ಅಕ್ವಾಟಿಕ್ ಅನಿಮಲ್ಸ್ ಇರುವಂಥ ಅಕ್ವೇರಿಯಮ್ ಇದು, ಇನ್ಕ್ಲೂಡಿಂಗ್ ಶಾರ್ಕ್ಸ್ ಆ್ಯಂಡ್ ರೇಸ್ ಆಲ್ಸೋ. ಪ್ರತಿಯೊಂದು ಮೀನು ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಲೈವಾಗಿ ನಿಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಕೂಡ ಬಿಡ್ತಾರೆ ಅವರು. ಏನಿದೆ ನೋಡಿರಿ, ಫಿಶ್ ಟ್ಯಾಂಕು ಇನ್ನು ಅಲ್ಲಿವರೆಗೂ ಇದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಅಕ್ವೇರಿಯಮ್ ಮಾಲ್ ಒಳಗಡೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಆಶ್ಚರ್ಯ ಪಡೋವಂಥ ವಿಚಾರ ಅಂತಲೇ ಹೇಳ್ಬೋದು. ಏನಿದೆ ನೋಡಿ ಗಾಯ್ಸ್, ನಾನು ಕೆಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ರೀ. ಈ ಮಾಲಲ್ಲಿ ಈವೆಂಟ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಪ್ರತಿಯೊಂದು ನಡೆಯುತ್ತೆ. ಸೊ ಈವನ್ ಫ್ಯಾಷನ್ ಶೋಸ್ ಕೂಡ ನಡೆಯುತ್ತೆ. ಆಮೇಲೆ ಸೀಸನ್ ಸೆಲೆಬ್ರೇಷನ್ಸ್ ಕೂಡ ಇಲ್ಲಿ ನಡೆಯುತ್ತೆ. ಇಂಥದ್ದು ಇಲ್ಲ ಅಂತ ಇಲ್ಲ ಗಾಯ್ಸ್, ಪ್ರತಿಯೊಂದು ಈ ಮಾಲಲ್ಲಿ ನೋಡ್ಬೋದು. ಅಮೇಝಿಂಗ್ ಗಾಯ್ಸ್, ಬೇರೆ ಲೆವೆಲಲ್ಲಿದೆ ಮಾಲ್ ಮಾತ್ರ. ನೀವು
ಇಡೀ ಮಾಲ್ನ ಸುತ್ತಾಡೋಕ್ಕೆ ಪ್ರತಿಯೊಂದು ನೋಡೋಕ್ಕೆ ಒಂದು ದಿನವೇ ಸಾಲದು, ಒಂದು 2-3 ದಿನ ಬೇಕೇ ಬೇಕು, ಆ ಲೆವೆಲಲ್ಲಿದೆ. ಈ ಮಾಲಲ್ಲಿ ವಾಟರ್ ಫಾಲ್ಸ್ ಕೂಡ ಇದೆ. ದುಬೈ ಅಕ್ವೇರಿಯಂ ನಾನು ನಿಮಗೆ ತೋರಿಸಿದೆ. ಇವಾಗ ನೋಡಿ, ಇವಾಗ ಕ್ಲಿಯರಾಗಿ ತೋರಿಸ್ತೀನಿ ದುಬೈ ಅಕ್ವೇರಿಯಂ ಎಷ್ಟು ದೊಡ್ಡದಿದೆ ಅಂತ. ದುಬೈ ಅಕ್ವೇರಿಯಮ್ಮು ಸಿಕ್ಕಾಪಟ್ಟೆ ದೊಡ್ಡದಿದೆ, ನೀವು ನೋಡ್ಬೋದು. ನನ್ನಿಂದ ಇದೆ, ನೀವು ನೋಡ್ತಾ ಇದ್ದೀರಾ. ಜಸ್ಟ್ ಅಕ್ವೇರಿಯಂ ಇನ್ ದ ವರ್ಲ್ಡು. ನೋಡಿ ಏನಿದೆ ನೋಡಿ ಅಕ್ವೇರಿಯಂ. ನೋಡೋಕ್ಕೆ ನಿಮ್ಗೆ 2 ಕಣ್ಣು ಸಾಲಲ್ಲ, ಆ ಲೆವೆಲಲ್ಲಿದೆ. ಅದು ಮಸ್ತಾಗಿದೆ. ನಿಮಗೆ ಯಾವ್ಯಾವ ಥರ ಮೀನು ಬೇಕು ಎಲ್ಲ ಥರ ಮೀನು ಇಲ್ಲಿ ನೋಡ್ಬೋದು ನೀವು. ಹೊರಗಡೆಯಿಂದ ನೋಡಬೇಕಂದ್ರೆ ಇದಕ್ಕೆ ಏನು ಯಾವುದೇ ಥರ ಟಿಕೆಟ್ಸ್ ಇರೋಲ್ಲ, ಫ್ರೀ. ಮಾಲಲ್ಲಿ ಬಂದವ್ರಿಗೆ ಟಿಕೆಟು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ ಇದರಲ್ಲಿ. ಆಮೇಲೆ ನಾರ್ಮಲಾಗಿ ನೀವು ನೋಡಬೇಕಂದ್ರೆ ಒಳಗಡೆ ಅಂಡರ್ ವಾಟರ್ ಝೂನ ಅದಕ್ಕೊಂದು ಪ್ರೈಸ್ ಇರುತ್ತೆ. ಸೊ ಒಳಗಡೆ ಸ್ವಿಮ್ ಮಾಡಿಬಿಟ್ಟು ನೋಡಬೇಕಂದ್ರೆ, ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಅದಕ್ಕೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ನೋಡಿದ್ರಲ್ಲ ಗೈಸ್, ಈ ಮಾಲು ಬರೀ ಶಾಪಿಂಗ್ ಅಂತಲೇ ಅಲ್ಲ, ಅಡ್ವೆಂಚರ್ಸ್ಗಾಗಿರ್ಬೋದು, ಕಲ್ಚರಲ್ ಹಬ್ಬಗಾಗಿರ್ಬೋದು, ಈ ಜಾಗ ಹೇಳಿ ಮಾಡಿಸಿರೋವಂಥ ಜಾಗ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ವಯಸ್ಸಿನ ಇರೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಈ ಜಾಗ ವಿಸಿಟ್ ಮಾಡಬೇಕಾಗಿರುವಂಥ ಒಂದು ಜಾಗ. ಅಮೇಝಿಂಗ್ ಜಾಗ ಅಂತಲೇ ಹೇಳ್ಬಿಡೋದು. ಬಂದರೆ ದುಬೈ ಮಾಲ್ನ ವಿಸಿಟ್ ಮಾಡೋದು ಮರಿಬೇಡಿ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಗೈಸ್, ರೋಲೆಕ್ಸ್ ವಾಚು ₹1,00,000 ಹಿಡಿದು ಕೋಟ್ಯಾಂತರ ರೂಪಾಯಿ ವಾಚ್ವರೆಗೂ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ. ಈ ಮಾಲಲ್ಲಿ ಕೋಟಿ ಬೆಲೆ ಬಾಳುವ ವಾಚ್ ನಿಮಗೆ ಸಿಗುತ್ತೆ. ಸೊ ನೀವು ನೋಡ್ಬೋದು, ಜಸ್ಟ್ ಒಬ್ಬೊಬ್ಬರನ್ನೇ ಬಿಡೋದು ಅಂಗಡಿ ಒಳಗಡೆ. ನೋಡಿ ಇಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ ವಾಚಸ್, ಇಲ್ಲಿ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುವಂಥ ವಾಚಸ್. ಇದು ರೋಲೆಕ್ಸ್ ವಾಚಸ್ ನೀವು ನೋಡ್ಬೋದು, ಪಿಟಿಕ್ ವಾಚಸ್ಸು. ಸೊ ಈ ಜಾಗ ಬಂದ್ಬಿಟ್ಟು ಎಲ್ಲ ವಾಚ್ ಕಲೆಕ್ಷನ್ಸ್ ಜಾಗ. ಸೊ ಪಟೇಕ್ ವಾಚ್ ನೋಡ್ಬೋದು ನೀವು, ಎಲ್ಲ ಎಕ್ಸ್ಪೆನ್ಸಿವ್ ವಾಚಸ್ಸು, ಕ್ರೇಜಿ ಕಲೆಕ್ಷನ್ಸ್ ನೋಡ್ಬೋದು ನೀವು. ಮಸ್ತಾಗಿದೆ ನೋಡಿ. ಇಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ಸು ಸಿಗುತ್ತೆ. ಲೂಯಿಸ್ ವಿಯಟಸ್ ಆಗಿರ್ಬೋದು, ಗೂಚಿ ಆಗಿರ್ಬೋದು, ಪ್ರಾಡೋ ಆಗಿರ್ಬೋದು, ಪ್ರತಿಯೊಂದು ಬ್ರ್ಯಾಂಡ್ ಕೂಡ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಪ್ರತಿಯೊಂದು ಕೂಡ A1 ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಲೈಕ್ ಲಕ್ಸುರಿ ಶಾಪಿಂಗ್ ಮಾಲ್ ಗೈಸ್. ನೋಡಿದ್ರಲ್ಲ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇದೇ ಥರ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.